ದೇವರು ಮಾನವನಿಗೆ ಶಕ್ತಿಶಾಲಿ ಮೆದುಳು ಕೊಟ್ಟಿದ್ದಾನೆ. ಇದನ್ನು ಉಪಯೋಗಿಸಿಕೊಂಡು ಹೊಟ್ಟೆ ಬಟ್ಟೆಗೆ ಒಂದು ದಾರಿ ಮಾಡಿಕೊಂಡರೆ ಅರ್ಧ ಸಮಸ್ಯೆ ದೂರ. ಇನ್ನುಳಿದಿದ್ದು ಜನರ ಮಾತು. ಅದಕ್ಕೆ ತಲೆಕೆಡಿಸಿಕೊಳ್ಳುವುದು ಬೇಡ. ಯಾರ ಮೇಲೂ ಕೂಡ ನಮ್ಮ ಸಂತೋಷ ನಿರ್ಧಾರವಾಗಬಾರದು. ಯಾರೇ ಇರಲಿ ಅಥವಾ ಇಲ್ಲದಿರಲಿ, ಒಂಟಿಯಾಗಿದ್ದಾಗಲೂ ಖುಷಿಯಿಂದ ಇರಬೇಕು. ಅದಕ್ಕಾಗಿ ಮೊದಲು ಮನಸ್ಸನ್ನು ಹಿಡಿತದಲ್ಲಿಟ್ಟುಕೊಳ್ಳುವುದನ್ನು ಕಲಿಯಬೇಕು. ನಾವು ಕಷ್ಟದಿಂದ ಹಾಗೂ ದುಃಖದಿಂದ ಆಕಾಶ ಕಲಚಿಬಿದ್ದಂತೆ ಇದ್ದರೆ ಯಾರೂ ನಮ್ಮನ್ನು ತಿರುಗಿ ನೋಡುವುದಿಲ್ಲ. ನಾವು ನೆರಳಿಕೊಂಡು ಇರುವುದರಿಂದ ನಮಗಾಗಲಿ ಇಲ್ಲ ಬೇರೆಯವರಿಗಾಗಲಿ ಏನು ಪ್ರಯೋಜನವಿಲ್ಲ. ಮೊದಲು ನಾವು ಭಾವನೆಗಳಿಂದಲೇ ಬದುಕುವುದನ್ನು ನಿಲ್ಲಿಸಿ ಖುಷಿಯಿಂದ ಇರುವುದನ್ನು ಕಲಿಯಬೇಕು. ಭಾವನೆಗಳು ಮುಖ್ಯ, ಆದರೆ ಭಾವನೆಗಳೇ ಬದುಕಾಗಬಾರದು. ಜೀವನದಲ್ಲಿ ಬರುವಂತಹ ಎಲ್ಲವನ್ನು ಸಮಾನಾಗಿ ಬೇವು ಬೆಲ್ಲದಂತೆ ಸ್ವೀಕರಿಸುವ ಮನಸ್ಥಿತಿ ನಮ್ಮದಾಗಬೇಕು. ಆಗ ಒಳ ಮನಸ್ಸು ಗಟ್ಟಿಗೊಳ್ಳುತ್ತದೆ. ಎಂತಹ ಸಂದರ್ಭದಲ್ಲೂ ಎದೆಗುದ್ದದೆ ಮುನ್ನುಗ್ಗುವ ಛಲ ಮೂಡುತ್ತದೆ. ಸಿಹಿ ಹೆಚ್ಚಾದಾಗ ಕಾಯಿಲೆ ಬರುವಂತೆ ಬರೀ ಬೆಲ್ಲದ ಬದುಕು ನಮ್ಮದಾದರೆ ಕಷ್ಟಗಳ ಸರಮಾಲೆ ಕಾಡುತ್ತದೆ. ಮುಂಗಾರಲ್ಲಿ ಹಸಿರಿಟ್ಟು ನಗುವ ಧರೆಯಂತೆ ನಮ್ಮ ಬದುಕು ಸದಾ ಸಂತೋಷದಿಂದ ಕೂಡಿರುತ್ತದೆ. ಸೂರ್ಯನಿಗೂ ಗ್ರಹಣ ಕವಿದು ಬಿಡುವಂತೆ ನಮ್ಮ ಬದುಕಿಗೂ ಒಮ್ಮೊಮ್ಮೆ ಗ್ರಹಣ ಕವಿಯುತ್ತದೆ. ಆದರೆ ಅದಕ್ಕೆ ಎದೆಗುಂದಬಾರದಷ್ಟೇ. ಆಗ ಮಾತ್ರ ನಮ್ಮ ಬದುಕಲ್ಲಿ ಯಶಸ್ಸು ಕಾಣಬಹುದು. ಆದ್ದರಿಂದ ಎಲ್ಲವೂ ನಮ್ಮ ಕೈಯಲ್ಲೇ ಇದೆ ಎಂಬುದನ್ನು ಅರಿತುಕೊಂಡು ಬದುಕುವುದನ್ನು ಕಲಿಯಬೇಕು. ಯಾರಿಗೆ ಕೆಟ್ಟದ್ದು ಮಾಡದಿದ್ದರೂ ಕೂಡ ಒಳ್ಳೆಯದನ್ನೇ ಮಾಡೋಣ. ಅದರಲ್ಲೂ ನಾವು ಕೆಟ್ಟವರಾದರೂ ಚಿಂತೆ ಇಲ್ಲ. ಮತ್ತೊಬ್ಬರಿಗೆ ಕೇಡು ಬಯಸುವುದು ಬೇಡವೇ ಬೇಡ. ನಮ್ಮಿಂದ ನೂರಾರು ಜನರಿಗೆ ಉಪಯೋಗವಾಗಲಿ ಹಾಗೂ ಒಳಿತಾಗಲಿ ಎಂಬುದೇ ಜೀವನದ ಗುರಿಯಾಗಿರಬೇಕು.